ಹಲೋ ಚಾಂಪಿಯನ್ಸ್. ಸೊ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಲ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಇಂಪಾರ್ಟೆಂಟ್ ಕ್ವಶನ್ಸು ನೋಡೋಣ. ಆ್ಯಂಡ್ ನಿಮಗೆ ಈಗ ಹೇಳ್ತೀನಿ, ನಿಮಗೆ ಈ ಕ್ವಶನ್ಸ್ ಬೇಕು ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗೋದು ಮರಿಬೇಡ್ರಿ. ಸೊ ಸರ್ ಯಾವ್ಯಾವ ಚಾಪ್ಟರ್ಸ್ ಹೇಳ್ತಿದ್ದೀರಾ? ಯಾವ್ಯಾವ ಚಾಪ್ಟರ್ಸ್ ಅಂದರೆ ಲೈಟ್ ಆ್ಯಂಡ್ ಹ್ಯೂಮನ್ ಐ. ಯಾಕೆ? ಬಿಕಾಸ್ ದಿಸ್ ಟು ಆರ್ ಕನೆಕ್ಟೆಡ್. ಲೈಟ್ ಮತ್ತು ಹ್ಯೂಮನ್ ಐ ಕನೆಕ್ಟ್ ಆಗಿದೆ. ಸಿಮಿಲರ್ಲಿ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸು ಕನೆಕ್ಟ್ ಆಗಿದೆ. ಅದು ಸಪ್ರೇಟಾಗಿ ಮಾಡ್ತೀನಿ. ಈಗಾಗಲೇ ಎಲೆಕ್ಟ್ರಿಸಿಟಿ ಆಯಿತು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಯಿತು, ಒನ್ ಶಾಟ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿರಿ. ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇದೆ, ಚೆಕ್ ಮಾಡಿರಿ. ಮೆಟಲ್ಸ್, ನಾನ್ ಮೆಟಲ್ಸ್ ಆಯಿತು, ಕಾರ್ಬನ್ಸ್, ಕಾಂಪೌಂಡ್ಸ್ ಆಯಿತು, ಚೆಕ್ ಮಾಡಿರಿ. ಅದ್ರದ್ದು ಏನು ಇಂಪಾರ್ಟೆಂಟ್ ಕ್ವಶನ್ಸು ಹೇಳಿದ್ದೀನಿ, ಚೆಕ್ ಮಾಡಿರಿ. ಓಕೆ, ಸೊ ನೋಡೋಣ. ಸೊ ಏನೇನು ನೋಡಬೇಕು? ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ದಯವಿಟ್ಟು ನೋಡಲೇಬೇಕು. ಸೊ 2 ಮಾರ್ಕ್ಸ್ ಕ್ವಶನ್. ಸೊ ದಿಸ್ ಈಸ್ 2 ಮಾರ್ಕ್ಸ್ ಕೇಳಿದ್ರು ಅಂದರೆ 2 ಮಾರ್ಕ್ಸ್ ಆ್ಯಂಡ್ ಡೈರೆಕ್ಟ್ ಇರುತ್ತೆ. ದೆರ್ ಇಸ್ ನೋ ಪಾಯಿಂಟ್ ಆಫ್ ಲೂಸಿಂಗ್ ಮಾರ್ಕ್ಸ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ನೆಕ್ಸ್ಟು ಇಮೇಜ್ ಫಾರ್ಮೇಷನ್ 3 ಮಾರ್ಕ್ಸ್. ಮಿಸ್ ಆಯಿತು ಅಂದರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್. ನೆಕ್ಸ್ಟು ಇಮೇಜ್ ಫಾರ್ಮೇಷನ್ 16 ಇಮೇಜ್ ಫಾರ್ಮೇಷನ್ ಇದೆ, ಬಟ್ ನಿಮಗೆ 8 ಇಮೇಜ್ ಫಾರ್ಮೇಷನ್ ಒಂದ್ರದ್ದು ಬಂತು ಅಂದರೆ, ಈಗ ಮಿರರ್ದು 8 ಇಮೇಜ್ ಫಾರ್ಮೇಷನ್ ಬಂತು ಅಂದರೆ ಲೆನ್ಸ್ದು 8 ಇಮೇಜ್ ಫಾರ್ಮೇಷನ್ ಡ್ರಾ ಮಾಡೋದು ಏನು ಕಷ್ಟ ಇಲ್ಲ. ಓನ್ಲಿ ಡಿಫ್ರೆನ್ಸ್ ಇಸ್ ಲೆನ್ಸಲ್ಲಿ ರೈಟ್ ಸೈಡ್ ಬರುತ್ತೆ, ಮಿರರಲ್ಲಿ ನಿಮಗೆ ರಿಯಲ್ ಇಮೇಜ್ ಬಂತು ಅಂದರೆ ಲೆಫ್ಟ್ ಸೈಡ್ ಬರುತ್ತೆ. ದಟ್ಸ್ ಇಟ್. ಆದರೆ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸೇಮ್. ಅಂದರೆ ಅಗೇನ್ ಸೈನ್ ಕನ್ವೆನ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಹೇಳಿದ್ದು. ಸೊ ವೆರಿ ಈಸಿ, ಇಟ್ ಬಿಕಮ್ಸ್ ವೆರಿ ಈಸಿ. ನಿಮಗೆ ಇಮೇಜ್ ಫಾರ್ಮೇಷನ್ಸ್ ಬೇಕು ಅಂದರೆ ಸಪ್ರೇಟ್ ವೀಡಿಯೋ ಇದೆ, ಚೆಕ್ ಮಾಡಿರಿ. ಓಕೆ, ಹೆಂಗೆ ಕ್ಲೀನಾಗಿ ನಿಮಗೆ ಮೆಜರ್ಮೆಂಟ್ಸ್ ತೊಗೊಂಡು ಹೆಂಗೆ ಡ್ರಾ ಮಾಡೋದು ಹೇಳಿದ್ದೀನಿ. ನೆಕ್ಸ್ಟು ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ. ಅಗೇನ್ ಯಾಕೆ ಬೇಕು ಸರ್? ನ್ಯೂಮರಿಕಲ್ಸಿಗೆ ಬೇಕು. ಒಂದು ಎಲೆಕ್ಟ್ರಿಸಿಟಿ ಕೇಳೋದು ಅಂದರೆ ಇದರಲ್ಲಿ ಕೇಳಲ್ಲ, ಅಥವಾ ಇದರಲ್ಲಿ ಕೇಳೋದ್ರೆ ಎಲೆಕ್ಟ್ರಿಸಿಟಿ ಕೇಳಲ್ಲ. ಇದರಲ್ಲಿ ನ್ಯೂಮರಿಕಲ್ ಬಂತು ಅಂದರೆ ಇಮೇಜ್ ಫಾರ್ಮೇಷನ್ ಕೇಳೋದು ತುಂಬ ಕಮ್ಮಿ, ಹೇಳೋಕ್ಕಾಗಲ್ಲ. ಸೊ ಇಮೇಜ್ ಫಾರ್ಮೇಷನ್ ತುಂಬ ಹೈ ಚಾನ್ಸಸ್ ಇದೆ ಬರೋದು, ಬಟ್ ಅಗೇನ್ ಇಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನೋಡಬೇಕು. ಸೊ ಪವರ್ ಆಫ್ ಎ ಲೆನ್ಸ್, ಡಯಾಪ್ಟರ್, SI ಯೂನಿಟ್. ಸೊ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಏನಕ್ಕೆ ಕನ್ವರ್ಸ್ ಆಗ್ತಿದೆಯೋ, ಡೈವರ್ಸ್ ಆಗ್ತಿದೆಯೋ, ಆ್ಯಂಡ್ ಅಗೇನ್ ಇದೆಲ್ಲ ಲಿಂಕ್ ಆಗಿದೆ, ಹ್ಯೂಮನ್ ಐಗೆ ಲಿಂಕ್ ಆಗಿದೆ. ಸೊ ರಿಫ್ರಾಕ್ಷನ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್. ಸೊ ಹೆಂಗೆ ರಿಫ್ರಾಕ್ಷನ್ ಆಗುತ್ತೆ? ರೇರರಿಂದ ಡೆನ್ಸರ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಡೆನ್ಸರಿಂದ ರೇರರ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಲೈಟ್ ರೇ ಹೆಂಗೆ ಬೆಂಡ್ ಆಗುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ನೆಕ್ಸ್ಟು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟು ಸ್ಪೀಡ್ ಆಫ್ ಲೈಟ್ ಕೇಳ್ಬೋದು, ಅಂದರೆ ಇನ್ ದ ಮೀಡಿಯಮ್. ಸೊ ಆ ಥರ. ಸೊ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮು, ಸೊ ಎರಡರದ್ದು ಮೀಡಿಯಮು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಅಂತ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಈಗ 1.3 ಇದೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಬಿ 1.5 ಇದೆ. ಸೊ ವಿಚ್ ಈಸ್ ರೇರರ್? ಎ ಈಸ್ ರೇರರ್, ಡೆನ್ಸರು ಬಿ. ಸೊ ಈಗ ಏನಾಗ್ತಿದೆ, ಲೈಟ್ ಈಸ್ ಎಂಟ್ರಿಂಗ್ ಫ್ರಮ್ ಎ ಟು ಬಿ, ಎ ಇಂದ ಬಿಗೆ ಬರ್ತಿದೆ. ವಾಟ್ ಹ್ಯಾಪನ್ಸ್? ಲೈಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್. ಸೊ ಆ ಥರ. ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಅಪ್ಲಿಕೇಶನ್ಸು. ಯೂಸಸ್ ಆಫ್ ಮಿರರ್ಸ್, ಪ್ರತಿಯೊಂದು ಯೂಸಸ್ ಕೇಳ್ಬೋದು. ಅಂದರೆ ಡೆಂಟಿಸ್ಟ್ ಯಾವ ಮಿರರ್ ಯೂಸ್ ಮಾಡ್ತಾರೆ, ಶೇವಿಂಗಿಗೆ ಯಾವ ಮಿರರು, ಯಾಕೆ, ಟಾರ್ಚ್ ಲೈಟ್ಸಲ್ಲಿ ಯಾವುದು, ಯಾಕೆ, ಹಿಂಗೆ ಸಪ್ರೇಟಾಗಿ ಕೇಳ್ಬೋದು. ಅಥವಾ ಟಾರ್ಚ್ ಲೈಟ್ಸಲ್ಲಿ ಯಾವ ಮಿರರ್ ಯೂಸ್ ಮಾಡ್ತಾರೆ, ಏನಕ್ಕೆ, ಅವರೇ ಕೊಟ್ಟು ಕೇಳ್ಬೋದು. ಈಗ ಡೆಂಟಿಸ್ಟು ಯಾವ ಮಿರರ್ ಯೂಸ್ ಮಾಡ್ತಾರೆ, ಅಥವಾ ಸಿಂಪಲ್ಲಾಗಿ ಕಾನ್ಕೇವ್ ಮಿರರ್ ಯೂಸಸ್ ಏನು, ಕಾನ್ವೆಕ್ಸ್ ಮಿರರ್ ಯೂಸಸ್ ಏನು, ಸಿಂಪಲ್ಲಾಗೂ ಕೊಡ್ಬೋದು. ಸೊ ಡೆಫಿನೇಷನ್ಸ್ ಅಂತೂ ನೋಡಲೇಬೇಕು. ನಾನು ಡೆಫಿನೇಷನ್ಸ್ ಆ್ಯಕ್ಚುಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಹಿಂದೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ, ವಾಟ್ಸಪ್ ಚಾನಲಲ್ಲಿ, ನಾಟ್ ಗ್ರೂಪ್, ವಾಟ್ಸಪ್ ಚಾನಲ್. ಓಕೆ, ನೆಕ್ಸ್ಟು ಕ್ವಶನ್ಸ್ ನೋಡೋಂಗಿದ್ರೆ ಕೆಲವೊಂದು ಹೇಳಿದ್ನಲ್ಲ, obliquely into what? Does the light ray bend towards the normal or away from the normal? ಯಾಕೆ? ಸೊ ರಿಫ್ರಾಕ್ಷನ್ ಅಂದರೆ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ 2.42. ಇದ್ರ ಮೀನಿಂಗ್ ಏನು? ಸೊ ಯೂಸಸ್ ಆಫ್ ಕಾನ್ಕೇವ್ ಮಿರರು ಏನೇನು? ಸೊ ನಿಮ್ಗೆ ಇದ್ರದ್ದು ಕಮೆಂಟ್ ಮಾಡಿರಿ. ಐ ವಾಂಟ್ ಟು ಸಿ ದ ಕಮೆಂಟ್ಸ್. ಇದರದ್ದು ನಿಮಗೆಲ್ಲ ಸೊಲ್ಯೂಷನ್ಸ್ ಬೇಕಾ ಸರ್? ನಾನು ಈ ವಿಡಿಯೋಲಿ ವಾಟ್ ಐ ವಿಲ್ ಡೂ ಇಸ್ ಕ್ವಶನ್ಸ್ ತೋರಿಸ್ತೀನಿ, ಹೆಂಗೆ ಏನು ಅಂತ.
ಸೊ ನೀವು ಕಮೆಂಟ್ ಮಾಡಿರಿ, ಸರ್ ನನಗಿದು ಸೊಲ್ಯೂಷನ್ಸ್ ಬೇಕು, ಸರ್ ನನಗಿದು ಹೆಂಗೆ ಏನು ಅಂತ ಎಕ್ಸ್ಪ್ಲನೇಷನ್ ಬೇಕು ಅಂತ ನನಗೆ ಬಂತು. ಇಫ್ ಐ ಸಿ ಮೋರ್ ಕಮೆಂಟ್ಸ್ ಡೆಫಿನೆಟ್ಲಿ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಆರ್ ಬಿಫೋರ್ ದ ಎಕ್ಸಾಮ್ಸ್ ಆದರೂ ಮಾಡೇ ಮಾಡ್ತೀನಿ. ಬಟ್ ನೌ ಫಾರ್ ಯು ಟು ಬಿ ಪ್ರಿಪೇರ್ಡ್ ಸೊ ದಟ್ ಇನ್ನ ಟೈಮ್ ಇದೆ. ಸೊ ಪ್ರಿಪ್ರೇಷನ್ ಆಗೋದಕ್ಕೆ ಐ ಆಮ್ ಗಿವಿಂಗ್ ಯು ಇನ್ ಅಡ್ವಾನ್ಸ್. ಸೊ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ. ಸಿಮಿಲರ್ಲಿ ಕಾನ್ವೆಕ್ಸ್ ಮಿರರ್ ಜನರಲಿ ಯೂಸ್ಡ್ ಆ್ಯಸ್ ರೇರ್ ವ್ಯೂ ಮಿರರ್. ಯಾಕೆ ಅಂದರೆ ಪಾಯಿಂಟ್ಸ್ ಇದೆ ಕೆಲವೊಂದು, ಹೇಳ್ತೀನಿ, ಅದಕ್ಕೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು? ಪವರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್, ಫೋಕಲ್ ಲೆಂತ್ ಇದೆ, ಮೀಟರ್ ಇದೆಯಾ? ಎಸ್. ಪವರ್ ಏನಾಗುತ್ತೆ? 1/, ಫೋಕಲ್ ಲೆಂತ್. ಸೊ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಸ್ಪೆಸಿಫಿಕ್ಕಾಗಿ ಕೇಳಿದ್ರು ಅಂದರೆ ನೀವು ಸ್ಪೆಸಿಫಿಕ್ಕಾಗೇ ಬರೀಬೇಕು. ಅಥವಾ ಜನರಲ್ ಆಗಿ ಕೇಳಿದ್ರು ಅಂದರೆ ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಲೆನ್ಸ್? ಕಾನ್ವೆಕ್ಸ್ ಇಲ್ಲ, ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಲೆನ್ಸ್ ಅಂತ ಕೇಳಿದ್ರು ಅಂದರೆ ನೀವು ಕಾನ್ವೆಕ್ಸ್ದು ಬರೀಬೇಕು, ಕಾನ್ಕೇವ್ದು ಬರೀಬೇಕು. ಮಿಸ್ ಮಾಡಿದ್ರೆ ಅಂದರೆ ಹೋಯ್ತು ಮಾರ್ಕ್ಸು. ಅವರು ಕಾನ್ವೆಕ್ಸ್ ಲೆನ್ಸ್ ಅಂತ ಕೇಳಿದ್ರೆ ಬರೀ ಕಾನ್ವೆಕ್ಸ್ ಬರೀಬೇಕು, ಇಲ್ಲ ಜಸ್ಟ್ ಲೆನ್ಸ್ ಅಂತ ಕೇಳಿದರೆ ಎರಡು ಬರೀಬೇಕು. ಸೊ ಪೀನಾ ಮಸೂರ ಅಂತ ಕೊಡದೆ ಬರೀ ಮಸೂರದ ಸಂಗಮ ಬಿಂದು ಎಂದರೇನು ಅಂತ ಕೇಳಿದರೆ ಎರಡು ಬರೀಬೇಕು, ಪೀನಾ ನಿಮ್ನ ಎರಡೂ ಬರೀಬೇಕು. ಓಕೆ. ಥ್ರೂ ಎ 2 ಡಿಫ್ರೆಂಟ್ ಮೀಡಿಯಾಸ್ ಹ್ಯಾವಿಂಗ್ ಸೇಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? ಏನೂ ಆಗಲ್ಲ, ಲೈಟ್ ಸೀದಾ ಹೋಗುತ್ತೆ. ಸೊ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್, ಇನ್ಸಿಡೆಂಟ್ ರೇ, ಎಮರ್ಜೆಂಟ್ ರೇ ಆರ್ ಪ್ಯಾರಲಲ್. ಯಾಕೆ? ಸೊ ಪೊಸಿಷನ್ ಆಫ್ ಇಮೇಜ್ ಚೇಂಜಸ್ ಆಬ್ಜೆಕ್ಟ್ ಬ್ರಾಡ್ ಫ್ರಮ್ ಇನ್ಫೈನೈಟಿಂದ ಪೋಲಕ್ಕೆ ತಂದಾಗ ಸೊ ಪೊಸಿಷನ್ ಚೇಂಜ್ ಆಗುತ್ತೆ ಆಬ್ವಿಯಸ್ಲಿ. ಏನಕ್ಕೆ? ಹೆಂಗೆ? ಸೊ MCQs ಇದೆ. ಸೊ ಏನು ಕೇಳ್ತಿದ್ದಾರೆ? ಕಾನ್ವೆಕ್ಸ್ ಲೆನ್ಸು ಪ್ರಾಪರ್ಟೀಸ್. ಕಾನ್ವೆಕ್ಸ್ ಲೆನ್ಸು ಪ್ರಾಪರ್ಟಿ ಏನು? ಬೇಕು ಅಂದರೆ ಕಮೆಂಟ್ ಮಾಡಿರಿ, ಹೇಳ್ತಿದ್ದೀನಲ್ಲ. ಸೊ ಇಫ್ ಯು ವಾಂಟ್ ಕಮೆಂಟ್, ನಾನು ಸೊಲ್ಯೂಷನ್ಸ್ ಮಾಡ್ತೀನಿ. ಓನ್ಲಿ ಇಫ್ ಐ ಸಿ ದ ಕಮೆಂಟ್ಸ್ ಸೊಲ್ಯೂಷನ್ಸ್. ಇಲ್ಲ ಅಂದರೆ ಐ ಅಸ್ಯೂಮ್ ದಟ್ ಓಕೆ ನಿಮಗೆಲ್ಲ ಗೊತ್ತು. ಸೊ ದೆರ್ ಈಸ್ ನೋ ಪಾಯಿಂಟ್ ಆಫ್ ಮೇಕಿಂಗ್ ದ ಸೊಲ್ಯೂಷನ್. ಸಿ, ಐ ಆಮ್ ಮೇಕಿಂಗ್ ಇಟ್ ಈಸಿಯರ್ ಫಾರ್ ಯು. ಇಫ್ ಯು ವಾಂಟ್ ಐ ಆಮ್ ಹಿಯರ್. ಸೊ ಇಲ್ಲ ಸರ್, ನಮಗೆ ಈ ಕ್ವಶನ್ಸ್ ಒಂದು ಕೊಡ್ರಿ, ನಾವು ನೋಡ್ತೀವಿ ಆ್ಯಂಡ್ ಐ ನೋ ದ ಸೊಲ್ಯೂಷನ್. ನೋಡೋದು ಬೇಡ, ಐ ನೋ ದ ಸೊಲ್ಯೂಷನ್ ಅಂದರೆ ಜಸ್ಟ್ ಲೀವ್ ಇಟ್. ಇಲ್ಲ ಸರ್, ನನಗೆ ಸೊಲ್ಯೂಷನ್ ಗೊತ್ತಿಲ್ಲ, ನಂಗೆ ಸೊಲ್ಯೂಷನ್ ಬೇಕು ಸರ್, ನನಗಿದು ಹೆಂಗೆ ಏನಾಗ್ತಿದೆ ಅಂತ ಅರ್ಥ ಆಗಬೇಕು, ಕಮೆಂಟ್ ಮಾಡಿರಿ, ಮಾಡ್ತೀನಿ. ಐ ಆಮ್ ಹಿಯರ್. ಓಕೆ. ಇದೇ ಸೇಮ್ PPT ತೊಗೊಂಡು ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ಕೊತಾ ಸೊಲ್ಯೂಷನ್ ಹಾಕ್ಕೊಂಡು ಐಲ್ ಡೂ ಇಟ್. ಐ ಆಮ್ ಹಿಯರ್ ಫಾರ್ ಯು. ಓಕೆ. ಸೊ ray of light traveling from air enters obliquely into water. So bend towards the normal or away from the normal. ನೋಡೋದಲ್ಲ. ಸೊ ಫೈಂಡ್ ದ ಫೋಕಲ್ ಲೆಂತ್. ನ್ಯೂಮರಿಕಲ್ಸ್ ಇದೆ, ನ್ಯೂಮರಿಕಲ್ಸ್ ಆಗಲೇ ಮಾಡಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಅಗೇನ್. ಇದೆಲ್ಲ ಸಾಲ್ವ್ ಮಾಡಿದ್ದೀನಿ, ಇದರದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡಿರಿ. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಅಗೇನ್. ಇದನ್ನು ಆಗಲೇ ಮಾಡಿದ್ದೀನಿ, ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿರಿ. ಓಕೆ. ಸೊ ಜಸ್ಟ್ ಕ್ವಶನ್ಸ್ ತೋರಿಸೋದಕ್ಕೆ, ಕ್ವಶನ್ಸ್ ಹಿಂಗಿದೆ ನೋಡಿರಿ. ಲೆನ್ಸ್ ಮೇಲಿದೆ, ಕಾನ್ಕೇವ್ ಲೆನ್ಸ್ ಮೇಲಿದೆ, ನೆಕ್ಸ್ಟ್ ಕಾನ್ಕೇವ್ ಮಿರರ್ ಮೇಲಿದೆ, ಆ್ಯಂಡ್ ನಿಮಗೆ ಇಮೇಜ್ ಕೊಟ್ಟಿರಲ್ಲ. ಇದನ್ನ ಈಸಿ ಆಗಲಿ ಅಂತ ನಾನು ತೊಗೊಂಡು ಸಾಲ್ವ್ ಮಾಡಿರೋದು. ಇಮೇಜ್ ಕೊಟ್ಟಿರಲ್ಲ, ಬರೀ ಟೆಕ್ಸ್ಟು. ಓಕೆ. ನೆಕ್ಸ್ಟು ಪವರ್ ಮೇಲೆ, ನೆಕ್ಸ್ಟು ಏನೂ ಕೊಟ್ಟಿಲ್ಲ. ಸೊ ಡಿಸೈಡ್, ನೀವೇ ಡಿಸೈಡ್ ಮಾಡಿರಿ ಅಂತ ಕೇಳ್ತಾರೆ. ಓಕೆ. ಅದು ಸೊಲ್ಯೂಷನ್ನು ಇದೆ. ನೆಕ್ಸ್ಟು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದು ಯಾವ ಲೆನ್ಸು ಆ್ಯಂಡ್ ಇದ್ರ ಪ್ರಾಪರ್ಟಿ ಏನು, ಐ ಡಿಫೆಕ್ಟ್ ಏನು, ಇಲ್ಲಿಗೆ ಬಂತು. ಹ್ಯೂಮನ್ ಐಯು ಲಿಂಕ್ ಆಗ್ತಿದೆ, ಲೈಟು ಲಿಂಕ್ ಆಗ್ತಿದೆ, ಎರಡು. ಓಕೆ. ನೆಕ್ಸ್ಟು ಹ್ಯೂಮನ್ ಐ, ಅಗೇನ್ ವೆರಿ ಈಸಿ ಲಾಂಗ್ ಆನ್ಸರ್ಸ್. ಬಟ್ ಈಗ ಅಗೇನ್ ಸೇಮ್ 1 ಮಾರ್ಕ್ಸು ಅಥವಾ MCQಲಿ ಹೆಂಗೆ ಗೂಗ್ಲಿ ಆಗ್ತಿದ್ದಾರೆ. ಒಬ್ಬ ಪಾಕಿಸ್ತಾನ್ ಬೌಲರ್ ಇದ್ದಾನಲ್ಲ, ಸೊ ಹಿಂಗೆ ನಿಂತು ಹೆಂಗೆ ಬೇಕಾದ್ರೂ ಆಗ್ಬೋದು. ಹಾಫ್ ಸ್ಪಿನ್ ಹಾಕ್ಬೋದು, ಲೆಗ್ ಸ್ಪಿನ್ ಹಾಕ್ಬೋದು, ಗೂಗ್ಲಿ ಏನು ಬೇಕಾದ್ರೂ ಹಾಕ್ಬೋದಲ್ಲ. ಸೊ ಹಾಗೆ. ಸೊ 1 ಮಾರ್ಕ್ಸ್ MCQಲಿ ಹಂಗೆ ಆಗ್ತಿದೆ. ಹೆಂಗೆ ಬರುತ್ತೆ ಅಂತ ಓದಾಗ್ತಿಲ್ಲ. ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಈಗ ಸೂರ್ಯಕುಮಾರ್ ಯಾದವ್ ನೀವು ರೀಸೆಂಟಾಗಿ ನೋಡಿದ್ರಿ ಅಂದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾನೆ ಏನಂತ, ಪ್ರಾಕ್ಟೀಸ್ ಮಾಡಿದ್ವಿ, ಆ ಬೌಲಿಂಗಿಗೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸೇಮ್ ನೀವು ಈ ಥರ ಕ್ವಶನ್ಸಿಗೆ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಹೆಂಗಾದರೂ ಹಾಕಲಿ, ಹೆಂಗಾದರೂ ಕ್ವಶನ್ ಬರಲಿ, ಸಾಲ್ವ್ ಮಾಡ್ತೀರಾ. ಸೊ ಇದ್ರದ್ದು ಅಪ್ಲಿಕೇಶನ್ ಬೇಸ್ಡ್ ಇದೆ, ನಾನು ಸಾಲ್ವ್ ಮಾಡ್ತೀನಿ. ಇನ್ನು ಆ್ಯಕ್ಚುಲಿ ಇದು 1 ಶಾಟ್ ಮಾಡಬೇಕು, ಮಾಡ್ತೀನಿ, ನಿಮಗೆ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಓಕೆ.
ಸೊ ಹ್ಯೂಮನ್ ಐದು ಫಂಕ್ಷನ್ಸು ಎಲ್ಲದ್ರದ್ದು ಫಂಕ್ಷನ್, ಐರಿಸು, ಪ್ಯೂಪಿಲ್ಲು, ಕಾರ್ನಿಯಾ, ರೆಟಿನಾ, ಸೊ ನಿಮಗೆ ಇನ್ನೊಂದೇನು ಸಿಲಿಯರಿ ಮಸಲ್ಸು, ನೆಕ್ಸ್ಟು ಯಾವ ಲೆನ್ಸ್ ಇರುತ್ತೆ ಅದ್ರದ್ದು ಡಯಾಮೀಟರ್ ಏನು ಅಷ್ಟು ಗೊತ್ತಿರಬೇಕು. ಫಸ್ಟ್ 2 ಚಾಪ್ಟರ್ಸ್ ಆರ್ ಫಾರ್ ಡೆಫಿನೇಷನ್ಸ್. ನೆಕ್ಸ್ಟು ಕ್ಯಾಟ್ರಾಕ್ಟ್ ಅಂದರೆ ಏನು, ನೆಕ್ಸ್ಟು ಪವರ್ ಆಫ್ ಅಕಾಮಿಡೇಷನ್ ಅಂದರೆ ಏನು, ಸೊ ಇದೆಲ್ಲ 1 ಮಾರ್ಕ್ ಡೆಫಿನೇಷನ್ಸ್ ಇದೆ. ಹೇಳಿದ್ನಲ್ಲ ಹಿಂದೆ ಕಳಿಸಿದ್ದೀನಿ, ನೆಕ್ಸ್ಟು ಕಳಿಸ್ತೀನಿ ವಾಟ್ಸಪ್ ಚಾನಲಲ್ಲಿ. ಓಕೆ, ಡಿಫೆಕ್ಟ್ಸ್ 3 ಡಿಫೆಕ್ಟ್ ಇದೆ, ಗೊತ್ತಿರಲೇಬೇಕು, ಮಿಸ್ ಮಾಡೋಂಗೇ ಇಲ್ಲ. ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ ಬಯೋಪಿಯಾ. ಆ್ಯಂಡ್ ಪ್ರತಿಯೊಂದ್ರದ್ದು ಡಯಾಗ್ರಾಮ್ಸ್ ಗೊತ್ತಿರಬೇಕು. ಅಂದರೆ 3 ಡಯಾಗ್ರಾಮ್ಸ್ ಇದೆ. ಈಗ ಮಯೋಪಿಯಲ್ಲಿ 3 ಡಯಾಗ್ರಾಮ್ ಇದೆ. ಪ್ರತಿಯೊಂದು ಡಯಾಗ್ರಾಮ್ ಕೆಳಗೆ ಹೆಡ್ಡಿಂಗ್ ಇರುತ್ತೆ. ಆ ಹೆಡ್ಡಿಂಗು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಆ ಪರ್ಟಿಕ್ಯುಲರ್ ಹೆಡ್ಡಿಂಗ್ ಮೇಲೇ ಡಯಾಗ್ರಾಮ್ ಡ್ರಾ ಮಾಡಿರಿ ಅಂತಾರೆ. ನೀವು 3 ಡ್ರಾ ಮಾಡೋಕ್ಕಾಗಲ್ಲ. ಆ ಹೆಡ್ಡಿಂಗ್ ಏನಿರುತ್ತೆ ಅದು ಒಂದೇ ಡಯಾಗ್ರಾಮ್ ಡ್ರಾ ಮಾಡಬೇಕು. ಈಗ ಕರೆಕ್ಷನ್ ಫಾರ್ ಮಯೋಪಿಕ್ ಐ ಅಂತ ಕೇಳಿದ್ರೆ, ಮಯೋಪಿಯಾ ಏನು ಐ ಇರುತ್ತೆ ಅದ್ರದ್ದು ಲೆನ್ಸು ಇರೋದೊಂದು ಇಮೇಜ್ ಇದೆ. ಆ ಒಂದು ಇಮೇಜ್ ಡ್ರಾ ಮಾಡಬೇಕು. ಇನ್ನೂ 2 ಡ್ರಾ ಮಾಡೋಂಗಿಲ್ಲ, ಬರೀ 1 ಡ್ರಾ ಮಾಡಿದ್ರೆ ಸಾಕು. ಓಕೆ, ಸೊ ಸಿಮಿಲರ್ಲಿ ಡಿಸ್ಪರ್ಷನ್ ಆಫ್ ಲೈಟು, ರೈನ್ಬೋ ಫಾರ್ಮೇಷನು, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಟ್ವಿಂಕ್ಲಿಂಗು, ಸನ್ರೈಸು, ಸನ್ಸೆಟ್ಟು, ಮತ್ತು ನೆಕ್ಸ್ಟು ಹಾಗೇನೆ ಟಿಂಡಲ್ ಎಫೆಕ್ಟು. ಸೊ ಸ್ಕೈ ಯಾಕೆ ಬ್ಲೂ ಇರುತ್ತೆ, ಆಕಾಶ ಯಾಕೆ ನೀಲಿ ಇದೆ, ಯಾಕೆ ಅಂದರೆ ಸ್ಕ್ಯಾಟರ್ ಮಾಡೋ ಲೈಟ್ ಪಾರ್ಟಿಕಲ್ ಮೇಲೆ. ಸೊ ಸೈಜ್ ಮೇಲೆ ಸ್ಮಾಲ್ ಪಾರ್ಟಿಕಲ್ಸ್ ಬ್ಲೂ, ಬಿಗ್ಗರ್ ಪಾರ್ಟಿಕಲ್ಸ್ ರೆಡ್, ಇನ್ನೂ ಬಿಗ್ಗರ್ ಪಾರ್ಟಿಕಲ್ಸ್ ಎಲ್ಲ ವೈಟ್ ಲೈಟ್. ಸಿಂಪಲ್. ಓಕೆ, ನೋಡೋಣ. ಸೊ ಲಾಂಗ್ ಸೈಟೆಡ್ನೆಸ್ ಅಂದರೆ ಏನು? ಲಾಂಗ್ ಸೈಟೆಡ್ನೆಸ್ ಅಂತಲೇ ಕೇಳ್ಬೋದು. ನಾನು ಹೈಪರ್ಮೆಟ್ರೋಪಿಯಾ ಅಂತ ಕೊಟ್ಟಿದ್ದೀನಿ, ಬಟ್ ಹಾಗೆ ಕೇಳ್ಬೋದು. ಬರೀ ಲಾಂಗ್ ಸೈಟೆಡ್ನೆಸ್ ಅಂದರೆ ಹೈಪರ್ಮೆಟ್ರೋಪಿಯಾ, ಶಾರ್ಟ್ ಸೈಟೆಡ್ನೆಸ್ ಅಂದರೆ ಮಯೋಪಿಯಾ. ಇದೆರಡು ಸ್ವಲ್ಪ ಕನ್ಫ್ಯೂಸ್ ಆಗಬಹುದು, ಸೊ ಗೊತ್ತಿರಲಿ. ಓಕೆ, ಸೊ ಲಾಂಗ್ ಸೈಟೆಡ್ನೆಸ್ಸು, ಶಾರ್ಟ್ ಸೈಟೆಡ್ನೆಸ್ಸು, ಡಿಸ್ಪರ್ಷನ್ ಅಂದರೆ ಏನು, ಟಿಂಡಲ್ ಎಫೆಕ್ಟ್ ಅಂದರೆ ಏನು, ಡಯಾಗ್ರಾಮು. ಅಗೇನ್ ದಿಸ್ ಆರ್ ಆಲ್ ಡೈರೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊಲ್ಯೂಷನ್ಸ್ ಬೇಕು ಅಂದರೆ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ, ಕಮೆಂಟ್ ಒಂದು ಮಾಡಿರಿ, ಮಾಡ್ತೀನಿ. ಓಕೆ, ನೆಕ್ಸ್ಟು ಫಾರ್ ಪಾಯಿಂಟ್ ಅಂದರೆ ಏನು, ನಿಯರ್ ಪಾಯಿಂಟ್ ಅಂದರೆ ಏನು, ಫಾರ್ ಪಾಯಿಂಟ್, ನಿಯರ್ ಪಾಯಿಂಟ್, ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್. ನೆಕ್ಸ್ಟು ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅಂದರೆ ಏನು, ಡಿಫೆಕ್ಟ್ಸ್ ಏನೇನು, ಆ್ಯಂಗಲ್ ಆಫ್ ಡಿವಿಯೇಷನ್ ಅಂದರೆ ಏನು, ಇಲ್ಲಿರೋದು ಆ್ಯಂಗಲ್ ಆಫ್ ಡಿವಿಯೇಷನು. ಸೊ ಪ್ರತಿಯೊಂದು ಆ್ಯಂಗಲ್ಸು ಗೊತ್ತಿರಲಿ, ಬಟ್ ಮೇಯ್ನ್ ಕೇಳೋದು ಆ್ಯಂಗಲ್ ಆಫ್ ಡಿವಿಯೇಷನು. ನೆಕ್ಸ್ಟು ಮಯೋಪಿಯಾ ಅಂದರೆ ಏನು, ಹೈಪರ್ಮೆಟ್ರೋಪಿಯಾ ಅಂದರೆ ಏನು, ಕಾಸಸ್ ಏನು, ಇದ್ರದ್ದು ಡಿಫ್ರೆನ್ಸ್ ಕೇಳ್ಬೋದು. ಫಾರ್ಮೇಷನ್ ಆಫ್ ರೈನ್ಬೋ, ಎಕ್ಸ್ಪೆರಿಮೆಂಟ್ ನ್ಯೂಟನ್ ಟು ಡಿಟರ್ಮೈನ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಸೊ ಈ ಪ್ರಿಸಮ್ ಎಕ್ಸ್ಪೆರಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ಗೆ, MCQಗೆ, ಯಾಕಂದ್ರೆ ನೀವೇ ನೋಡ್ತಿದ್ದೀರ ಆಗಲೇ. ಸೊ ಕಲರ್ ಆಫ್ ಸ್ಕೈ ಫ್ರಮ್ ದ ಸರ್ಫೇಸ್ ಆಫ್ ಮೂನ್ ಅಪಿಯರ್ ಕಪ್ಪು, ಬ್ಲ್ಯಾಕ್. ಸೊ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರು, ರೈನ್ಬೋ ಫಾರ್ಮೇಷನ್. ಇದಕ್ಕೆಲ್ಲ ಹೆಂಗಿದೆ ಅಂದರೆ ಎಸ್ಪೆಷಲಿ ಇದೆರಡಕ್ಕೂ ಒಂದು ಕಾಮನ್ ವರ್ಡ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಮುಗೀತು, ಎರಡಕ್ಕೂ ಬೇಕು. ನೆಕ್ಸ್ಟ್ ರೈನ್ಬೋ ಫಾರ್ಮೇಷನ್ ಆದರೆ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬರುತ್ತೆ ನಿಮಗೆ. ಅಗೇನ್ ವಾಟರ್ ಡ್ರಾಪ್ಲೆಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಪ್ರಿಸಮ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟರ್ ಡ್ರಾಪ್ಲೆಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಪ್ರಿಸಮ್, ವೆರಿ ಇಂಪಾರ್ಟೆಂಟ್. ಓಕೆ, ಐ ಲೆನ್ಸ್ ಅಕಾಮಿಡೇಟ್ ಟು ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಹೆಂಗೆ ಅಂದರೆ ಸಿಲಿಯರಿ ಮಸಲ್ಸ್. ದೂರದ ನೋಡ್ಬೇಕಾದ್ರೆ ಲೆನ್ಸ್ ದೊಡ್ಡದಾಗತ್ತೆ, ಹತ್ರ ನೋಡ್ಬೇಕಾದ್ರೆ ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ. ಸೊ ಈ ಥರ. ಸೊ ಓವರ್ ಎಟ್ ನೂನ್ ಅಪಿಯರ್ಸ್ ವೈಟ್, ಯಾಕೆ? ಓಕೆ, ಅಷ್ಟೇ. ಯಾಕೆ ಅಂದರೆ ಅಷ್ಟೇ, ಮುಗೀತು, ಕ್ವಶನ್ಸ್ ಮುಗೀತು. ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ಸಿ ದೇರ್ ಆರ್ ಸೋ ಮೆನಿ, ನನ್ನ ಹತ್ರ ಸೊಲ್ಯೂಷನ್ಸು ಇದೆ. ಇಟ್ಸ್ ನಾಟ್ ಲೈಕ್ ಸೊಲ್ಯೂಷನ್ಸ್ ಇಲ್ಲ ಅಂತ. ಐ ಹ್ಯಾವ್ ದ ಸೊಲ್ಯೂಷನ್ಸ್. ಜಸ್ಟ್ ಯುವರ್ ಕಮೆಂಟ್, ಫುಲ್ ಸೊಲ್ಯೂಷನ್, ಫುಲ್ ಎಕ್ಸ್ಪ್ಲನೇಷನ್. ಓಕೆ, ಐ ಜಸ್ಟ್ ವಾಂಟ್ ಟು ಮೇಕ್ ಶ್ಯೂರ್ ದಟ್ ನಿಮ್ಮದು ಟೈಮ್ ಇಸ್ ಸೇವ್ಡ್. ಸೊ ದಟ್ ಈಸ್ ಆಲ್ ಮೈ ಕನ್ಸರ್ನ್. ಸೊ ಹೋಗೋದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋಸ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.